ಕರ್ನಾಟಕದ ಒಂದು ಸಣ್ಣ ಹಳ್ಳಿ ಹರಿಗದ್ದೆ. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಾಳಾದ ಹಳೆಯ ಮನೆ ಇತ್ತು. ಜನರು ಅದನ್ನು ಭೂತಬಂಗಲಾ ಎಂದು ಕರೆಯುತ್ತಿದ್ದರು. ಅಲ್ಲಿ ಹೋಗ್ಬೇಡ, ಅಲ್ಲಿ ಒಳ್ಳೆಯದೇ ಇಲ್ಲ ಎಂದು ಹಳ್ಳಿಯ ಹಿರಿಯರು ಎಚ್ಚರಿಸುತ್ತಿದ್ದರು. ಬಹಳ ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಬ್ಬ ಯುವತಿ ಲಕ್ಷ್ಮಿ ತನ್ನ ಗಂಡ ಶಂಕರ ಮತ್ತು ಪುಟ್ಟ ಮಗುವಿನ ಜೊತೆ ವಾಸಿಸುತ್ತಿದ್ದಳು. ಆಕೆ ಮಗುವನ್ನು ಮುತ್ತಿಟ್ಟು ಹೇಳುತ್ತಿದ್ದಳು, ನೀನೇ ನನ್ನ ಪ್ರಪಂಚ, ನಿನ್ನಿಲ್ಲದೆ ನಾನಿಲ್ಲ. ಆದರೆ ಶಂಕರ, ಅವನ ಕಣ್ಣುಗಳಲ್ಲಿ ಸದಾ ಅನುಮಾನ. ಈ ಮಗು ನನ್ನದೇ ಅಲ್ಲ ಎಂದು ಅವನು ಗದರಿಸುತ್ತಿದ್ದ. ಅಯ್ಯೋ ದೇವರೇ, ಲಕ್ಷ್ಮಿ ಅಳುತ್ತಾ ಕೇಳುತ್ತಿದ್ದಳು, ಇದು ನಮ್ಮ ಮಗುವೆ, ನೀನೇಕೆ ನಂಬ್ತಿಲ್ಲ? ನೀನು ಸುಳ್ಳು ಹೇಳ್ತೀಯ ಎಂದು ಅವನು ಗದ್ದಲ ಮಾಡುತ್ತಿದ್ದ. ಆ ಒಂದು ಮಳೆ ರಾತ್ರಿ ಮಳೆ ಸುರಿಯುತ್ತಿತ್ತು. ಮಿಂಚು ಆಕಾಶವನ್ನು ಕತ್ತರಿಸುತ್ತಿತ್ತು. ಬಾಗಿಲು ಜೋರಾಗಿ ತೆರೆಯಿತು. ಶಂಕರ ಮದ್ಯಪಾನ ಮಾಡಿ ಒಳಬಂದ. ನನ್ನನ್ನು ಮೋಸ ಮಾಡಿದ್ಯಾ ನೀನು ಎಂದು ಕೂಗಿದ. ಲಕ್ಷ್ಮಿ ಮಗುವನ್ನು ಹತ್ತಿರ ಹಿಡಿದುಕೊಂಡು, ದಯವಿಟ್ಟು ಅವನಿಗೇನು ಮಾಡ್ಬೇಡ. ಆದರೆ ಅವನು ಕೇಳಲಿಲ್ಲ. ಒಂದು ಕ್ಷಣದಲ್ಲಿ ಅವನು ಮಗುವನ್ನು ಕಿತ್ತುಕೊಂಡು ನೆಲಕ್ಕೆಸೆದ. ಮನೆಯೊಳಗೆ ತಕ್ಷಣ ಮೌನ. ಮಗು ಅಳಲಿಲ್ಲ. ಲಕ್ಷ್ಮಿ ನಿಧಾನವಾಗಿ ಮಗುವನ್ನು ಎತ್ತಿಕೊಂಡಳು. ಅವಳ ಕಣ್ಣುಗಳು ಖಾಲಿ. ನೀನು ನನ್ನ ಜೀವವನ್ನೇ ಕಿತ್ತುಕೊಂಡೆ ಎಂದು ನಿಧಾನವಾಗಿ ಹೇಳಿದಳು. ಆ ರಾತ್ರಿ ಮನೆಯೊಳಗೆ ಭಯಾನಕ ಕೂಗುಗಳು ಕೇಳಿಸಿತ್ತು. ಕರ ಸತ್ತಿದ್ದ. ಅವನ ಮುಖದಲ್ಲಿ ಭಯ ಗಟ್ಟಿಯಾಗಿ ಉಳಿದಿತ್ತು. ಲಕ್ಷ್ಮಿ ತನ್ನ ಮಗುವನ್ನು ತಬ್ಬಿಕೊಂಡೇ ಪ್ರಾಣಬಿಟ್ಟಿದ್ದಳು. ಮತ್ತೊಂದು ಮಳೆ ರಾತ್ರಿ. ವರ್ಷಗಳ ನಂತರ ಮಳೆ ಮತ್ತೆ ಸುರಿಯುತ್ತಿತ್ತು. ಒಬ್ಬ ಹೆಂಗಸು ಆ ಮನೆಗೆ ಓಡಿ ಬಂದಳು. ಕೈಯಲ್ಲಿ ಒಂದು ಪುಟ್ಟ ಮಗು. ಅವಳು ನಡುಗುತ್ತಾ ಹೇಳಿದಳು, ನಾನೇನು ಮಾಡಲಿ, ಯಾರೂ ಇಲ್ಲ ನನಗೆ. ಮಗು ಅಳುತ್ತಿತ್ತು. ಅವಳು ಮಗುವನ್ನು ಹಾಸಿಗೆಯ ಮೇಲೆ ಇಟ್ಟಳು. ಕ್ಷಮಿಸು ಮಗುವೆ, ನನಗಿನ್ನೊಂದು ದಾರಿಯಿಲ್ಲ. ಅವಳು ಓಡಿಹೋದಳು. ಮಗು ಜೋರಾಗಿ ಅಳತೊಡಗಿತು. ಆಮೇಲೆ ಮಗು ಅಳುತ್ತಿದ್ದರೂ ಮನೆಯೊಳಗೆ ವಿಚಿತ್ರ ಮೌನ ಇತ್ತು. ಗಾಳಿ ಒಳಗೆ ಬೀಸುತ್ತಿದ್ದರೂ ಯಾವುದೋ ಕಾಣದ ಶಕ್ತಿಯಲ್ಲಿತ್ತು. ಅಚಾನಕ್ ಮಗುವಿನ ಅಳುವು ನಿಧಾನವಾಗಿ ಕಡಿಮೆಯಾಯಿತು. ಯಾರೋ ಆ ಮಗುವಿನ ಬಳಿ ಬಂದಂತಾಯಿತು. ಕಾಣದ ಕೈಗಳು ಮಗುವನ್ನು ಎತ್ತಿಕೊಂಡಂತಾಯಿತು. ಮಗು ಅಳುವುದನ್ನು ನಿಲ್ಲಿಸಿತು. ನಗಿತು. ಒಂದು ಆತ್ಮ, ಆಕೆ ಲಕ್ಷ್ಮಿ. ನನ್ನ ಮಗು ಎಂದು ಅವಳ ಆತ್ಮ ಮೃದುವಾಗಿ ಮಾತಾಡಿದಂತೆ. ಆ ಕ್ಷಣದಲ್ಲಿ ಆಕೆ ಮತ್ತೆ ತಾಯಿಯಾದಳು. ಮಗು ಹಸಿದಾಗ ಯಾವುದೋ ರೀತಿಯಲ್ಲಿ ಹಾಲು ಸಿಗುತ್ತಿತ್ತು. ಯಾರೂ ನೋಡಲಾರರು, ಆದರೆ ಮಗು ಬದುಕುತ್ತಿತ್ತು. ಮಗು ಅಳಿದಾಗ ಯಾರೋ ತಲೆ ತಟ್ಟಿದಂತೆ ಮಗು ಶಾಂತವಾಗುತ್ತಿತ್ತು. ಮಗು ಬೆಳೆದಂತೆ ಮನೆಯೊಳಗೆ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದರು. ಹಳೆಯ ಆಟಿಕೆಗಳು ಸ್ವತಃ ಚಲಿಸುತ್ತಿದ್ದವು. ಬಾಗಿಲುಗಳು ಸ್ವಲ್ಪ ತೆರೆಯುತ್ತಾ ಮುಚ್ಚುತ್ತಿದ್ದರು. ಮಗು ಏಕಾಂಗಿಯಾಗಿರಲಿಲ್ಲ. ರಾತ್ರಿ ವೇಳೆ ಅಲ್ಲಿ ಮಗು ನಗುವ ಶಬ್ದ ಕೇಳಿಸುತ್ತಿತ್ತು. ಕೆಲವೊಮ್ಮೆ ತಾಯಿ ಮೃದುವಾಗಿ ಜೋಗುಳು ಹಾಡುವ ಶಬ್ದ ಗಾಳಿಯಲ್ಲಿ ಹರಡುತ್ತಿತ್ತು. ಒಂದು ದಿನ ರಾಘವ ಎಂಬ ಯುವಕ ಮನೆಗೆ ಒಳಬಂದ. ಅವನು ಕಂಡದ್ದು ಅವನ ಜೀವನವನ್ನೇ ಬದಲಾಯಿಸಿತು. ಮನೆಯ ಮಧ್ಯದಲ್ಲಿ ಒಂದು ಮಗು ಆಟ ಆಡುತ್ತಿತ್ತು. ಅದರ ಪಕ್ಕದಲ್ಲಿ ಯಾರೋ ಕಾಣದರೂ ಏನೋ ಅದನ್ನು ತಬ್ಬಿಕೊಂಡಂತೆ, ಅದನ್ನು ಕಾಯುತ್ತಿರುವಂತೆ ಒಂದು ಶಕ್ತಿಯಿತ್ತು. ಮಗು ಗಾಳಿ ಜೊತೆ ಮಾತನಾಡುತ್ತಿತ್ತು, ನಗುತ್ತಿತ್ತು. ಅಮ್ಮ ಎಂದು ಮಗು ಹೇಳಿತು. ರಾಘವನ ಹೃದಯ ನಡುಗಿತು. ಆ ಕ್ಷಣದಲ್ಲಿ ರಾಘವಿಗೆ ಅರಿವಾಯಿತು, ಆ ಆತ್ಮ ಭಯಾನಕವಲ್ಲ, ಅದು ತಾಯಿಯ ಪ್ರೀತಿ. ತನ್ನದೇ ಮಗುವನ್ನು ಕಳೆದುಕೊಂಡ ಆತ್ಮ ಇನ್ನೊಂದು ಬಿಟ್ಟುಕೊಡಲಾದ ಮಗುವಿಗೆ ತಾಯಿಯಾಗಿ ಬದಲಾಯಿತು. ರಾಘವ ನಿಧಾನವಾಗಿ ಮುಂದೆ ಬಂದ. ಆ ಆತ್ಮ ಅವನನ್ನು ನೋಡುತ್ತಿದ್ದಂತೆ ಒಂದು ತಣ್ಣನೆಯ ಗಾಳಿ ಅವನನ್ನು ತಟ್ಟಿತು. ಆದರೆ ಅದರಲ್ಲಿ ಕೋಪ ಇರಲಿಲ್ಲ. ಒಂದು ವಿನಂತಿಯಿತ್ತು, ಈ ಮಗುವನ್ನು ಕಾಪಾಡು ಎಂಬ ಮೌನ ಕಿರುಚು. ರಾಘವ ಮಗುವನ್ನು ಎತ್ತಿಕೊಂಡನು. ಮೊದಲು ಅಳುತ್ತು, ಆದರೆ ತಕ್ಷಣ ಶಾಂತವಾಯಿತು. ಅದನ್ನು ಯಾರೋ ಹಿಂದಿನಿಂದ ತಬ್ಬಿಕೊಂಡಂತೆ ಅನುಭವಿಸಿತು. ಆ ಆತ್ಮ, ಅವಳು ಕೊನೆಯ ಸಾಲ ಮಗುವನ್ನು ತಬ್ಬಿಕೊಂಡಳು. ಮಿಂಚು ಮಿನುಗಿತು. ಆ ಬೆಳಕಿನಲ್ಲಿ ಕ್ಷಣಕ್ಕೊಂದು ರೂಪ ಕಾಣಿಸಿಕೊಂಡಿತು. ಒಂದು ತಾಯಿ, ಕಣ್ಣಲ್ಲಿ ಕಣ್ಣೀರು, ಮುಖದಲ್ಲಿ ಶಾಂತಿ. ಮಗು ಅಳಿತು.
ಶಾಂತವಾಗು, ನಾನಿದ್ದೀನಿ ಎಂದ ರಾಘವ. ಆದರೆ ಮಗು ಅಮ್ಮ ಅಮ್ಮ ಎಂದು ಕೈಚಾಚಿತು. ಹಠಾತ್ ಗಾಳಿ ಜೋರಾಗಿ ಬೀಸಿತು. ಬಾಗಿಲು ಮುಚ್ಚಿತು. ತಣ್ಣನೆ ಸ್ಪರ್ಶ ರಾಘವನ ಕೈಗೆ ತಟ್ಟಿತು. ಆ ಆತ್ಮ ಮತ್ತೆ ಬಂದಿತ್ತು. ಈ ಬಾರಿ ಅದರೊಳಗೆ ಒಂದು ಬೇಡಿಕೆ. ಅವನನ್ನು ಬಿಡು. ರಾಘವ ನಿಧಾನವಾಗಿ ಕೇಳಿದ, ನೀನು ಇಲ್ಲಿ ಇರಬೇಕು ಎಂದು ಇಷ್ಟಪಡುತ್ತೀಯಾ? ಮಗು ನಗಿತು. ಗಾಳಿ ಮೃದುವಾಗಿ ಬೀಸಿತು. ಆತ್ಮ ಕಾಣಿಸಿಕೊಂಡಿತು. ಒಂದು ತಾಯಿ, ಕಣ್ಣಲ್ಲಿ ಕಣ್ಣೀರು, ಮುಖದಲ್ಲಿ ಶಾಂತಿ. ಅವಳು ಮಗುವನ್ನು ತಬ್ಬಿಕೊಂಡಳು. ಮಗು ನಗಿತು. ರಾಘವ ಕಣ್ಣೀರಿನಿಂದ ಹೇಳಿದ, ನೀನು ನನ್ನಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತೀಯ. ಅವನು ಹೊರಟು ಹೋದ. ಇಂದು ಆ ಮನೆ ಭಯಾನಕವಲ್ಲ. ರಾತ್ರಿ ವೇಳೆ ಮಗು ನಗು ಕೇಳಿಸುತ್ತದೆ. ಕೆಲವೊಮ್ಮೆ ಒಂದು ಜೋಗುಳು, ನಿದ್ರೆ ಮಗು, ನಾನಿದ್ದೀನಿ. ಹಳ್ಳಿಯವರು ಈಗ ಹೇಳುತ್ತಾರೆ, ಅಲ್ಲಿ ಭೂತ ಇಲ್ಲ, ಅಲ್ಲಿ ತಾಯಿ ಇದ್ದಾಳೆ.